ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಸ್ವಲ್ಪನೂ ಉಂಡೆಗಳು ಹೊಡೆದೆ ಮಟನ್ ಕೈಮಾ ಇದ್ಕಿದ್ದು ಅವರೇ ಬೇಳೆ ಗೊಜ್ಜು ಅಥವಾ ಗ್ರೇವಿ ತುಂಬ ಚೆನ್ನಾಗಿರುತ್ತಿದ್ದು. ಅವರೆಕಾಳು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪನೂ ಹೊಡಿದೆ ಕ್ರ್ಯಾಕ್ ಆಗದೆ ಮಾಡೋ ವಿಧಾನ ನೋಡೋಣ. ಇದಕ್ಕೆ 1 ಕಪ್ಪಷ್ಟು ಇಕ್ಕಿದವರೆ ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ. 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು, 1 ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಮಟನ್ ಕೈಮಾ, ಮತ್ತು ಇದಕ್ಕೆ 1.5 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈ ಪೌಡ್ರನ್ನ ತೆಗೆದಿಟ್ಕೊಳ್ಳೋಣ, ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಉಪ್ಪು, ಕೊಬ್ಬರಿ ಅಷ್ಟು ಹಾಕ್ಕೊಂಡು ಇದಕ್ಕೇ 1.5 ಸ್ಪೂನಷ್ಟು ಕಪ್ಪು ಮೆಣಸು, 4ರಿಂದ 5 ಲವಂಗ, 2 ಇಂಚು ಚಕ್ಕೆ, ಒಂದೇ ಏಲಕ್ಕಿ ಹಾಕ್ಕೊಂಡು ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕಿ ರುಬ್ಬಿಬಿಟ್ರೆ ನೈಸಾಗಲ್ಲ ಪೇಸ್ಟು, ಹಾಗಾಗಿ ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಈ ಪೌಡ್ರ್ ಆದಮೇಲೆ ಇದಕ್ಕೇ 1 ಟೊಮೊಟೊ, ಒಂದು ಅರ್ಧದಷ್ಟು ಈರುಳ್ಳಿ, 8ರಿಂದ 10 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಲ್ಲ ಅಂದರೆ ಬೆಳ್ಳುಳ್ಳಿ ಶುಂಠಿನೂ ಇದಕ್ಕೆ ಹಾಕ್ಕೋಬೋದು. ಇದಕ್ಕೆ ನಾಟಿ ಕೊತ್ತಂಬರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಇದನ್ನು ಪೇಸ್ಟ್ ಥರ ನೀರು ಜಾಸ್ತಿ ಹಾಕ್ಕೋಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕು. ರುಬ್ಕೊಂಡಿರೋ ಪೇಸ್ಟನ್ನು ಈ ಕೈಮಾಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೇ 1.5 ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಇದರಲ್ಲೇ 1-2 ಸ್ಪೂನಷ್ಟು ಪೇಸ್ಟನ್ನು ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಈ ಕೈಮಾನ. ತುಂಬ ನೈಸ್ ಬೇಡ, ಸ್ವಲ್ಪ ನಾರು ಥರ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಈ ಹದದಲ್ಲಿ ರುಬ್ಕೊಂಡಿದ್ದೀನಿ. ರುಬ್ಬಿ ಎಲ್ಲ ಒಂದು ಪಾತ್ರೆಗೆ, ದೊಡ್ಡ ಪಾತ್ರೆಗೆ ತೆಕ್ಕೊಂಡಿದ್ದೀನಿ. ಇದನ್ನು ತೆಕ್ಕೊಂಡು ಇವನ್ನ ಇದಕ್ಕೆ 1-2 ಸ್ಪೂನ್ ಆಯಿಲು, ಪೌಡ್ರ್ ಮಾಡಿಟ್ಕೊಂಡಂಥ ಹುರ್ಗಡ್ಲೆ ಪುಡಿ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ, ನೀಟಾಗಿ ಕಲಿಸ್ಕೋಬೇಕೆಲ್ಲನೂ. ಕಲಿಸ್ಕೊಂಡಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು. ಇದನ್ನು ಎಲ್ಲೂ ಕ್ರ್ಯಾಕ್ ಇರದೇ ಇರೋ ಹಾಗೆ ಮಾಡ್ಕೋಬೇಕು. ಇದನ್ನು ನೀಟಾಗಿ ಈ ಥರ ಉಂಡೆ ಆಗುತ್ತೆ ನೋಡಿ. 1 ನಿಂಬೆಹಣ್ಣು ಸೈಜು ಮಾಡ್ಕೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜು ಮಾಡಿಕೊಂಡು ಇವನ್ನೆಲ್ಲ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ. ಇದು ಉಪ್ಪು ಖಾರ ಬೇಕಾದರೆ ಈಗಲೇ ಚೆಕ್ ಮಾಡಿ ಹಾಕ್ಬೋದು, ಇದಕ್ಕೆ ಟೇಸ್ಟ್ ಮಾಡ್ಬೋದು ಇದನ್ನೇ. ನೋಡಿ, ಈ ಥರ ಉಂಡೆಗಳಾಗಿದೆ. ಇಲ್ಲಿ 30ರಿಂದ 35 ಉಂಡೆ ಆಗಿದೆ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಸ್ವಲ್ಪ ದಪ್ಪ ಇರಬೇಕು ತಳ, ಇಲ್ಲ ನಾನ್ ಸ್ಟಿಕ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ದಪ್ಪ ಇರೋ ಪಾತ್ರೆ ಇಟ್ಕೊಂಡು ಪ್ಯಾನಿಗೆ 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಆದಮೇಲೆ ಈ ಕೈಮಾ ಉಂಡೆಗಳನ್ನ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹಾಕ್ಕೊಳ್ಳೋಣ ಎಲ್ಲ ಕಡೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಹಾಕೋದ್ರಿಂದ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೈಮಾ ಉಂಡೆ, ಹಾಗಾಗಿ ಫ್ರೈ ಮಾಡ್ತೀನಿ. ಮುಚ್ಚಿಬಿಟ್ಟು 5 ನಿಮಿಷ ಚೆನ್ನಾಗಿ ಮುಗಿಸ್ಕೊಳ್ಳೋಣ. ಅದರಲ್ಲಿ ನೀರು ಬಿಡುತ್ತೆ. ಈ ಕಡೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಇಟ್ಕೊಂಡು ಸ್ವಲ್ಪ ಮೆಂತ್ಯ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈ ಕಡೆ ನೋಡಿ, ಮಟನ್ನು ನೀರು ಬಿಡ್ತಾಯಿದೆ, ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳೋಣ. ಈ ಕಡೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ 2 ಚಿಕ್ಕ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ, ಮಟನ್ ಕೈಮಾ ಉಂಡೆಲಿ ನೀರು ಬಿಟ್ಕೊಂಡಿದೆ. ನೀರು ಬಿಟ್ಕೊಂಡು ಫ್ರೈ ಆಗ್ತಿದೆ. ಈ ಟೈಮಲ್ಲಿ ಇದನ್ನು ತಿರುಗಿಸ್ಕೊಳ್ಳೋಣ. ನಿಧಾನವಾಗಿ ತಿರುಗಿಸ್ಕೋಬೇಕು, ಉಂಡೆಗಳು ಹೊಡೆದೋಗ್ಬಾರ್ದು. ಈ ಎತ್ತಿಟ್ಕೊಂಡಿದ್ವಲ್ಲ ಪೇಸ್ಟು, 2 ಸ್ಪೂನಷ್ಟು ಮಸಾಲ ಪೇಸ್ಟನ್ನು ಇದಕ್ಕೆ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ 1/2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಇಷ್ಟನ್ನು ಹಾಕ್ಕೊಂಡು ಇದಕ್ಕಿದ್ದು ಅವರೇ ಬೇಳೆನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಸಿ ಸ್ಮೆಲ್ಲು ಹೋಗೋ ತನಕ ಈ ಥರ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ, ಒಂದು 5ರಿಂದ 6 ಸೆಕೆಂಡು. ಆಮೇಲೆ ಇದಕ್ಕೆ 1-2 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಅವರೆಕಾಳು ಬೇಯುವಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲ ಅವರೆಕಾಳು ಬೇಯೋ ತನಕ ಮುಚ್ಚಿಡೋಣ. ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು, ಇದು ಚೆನ್ನಾಗಿ ಬೇಯುತ್ತೆ. ಈ ಕಡೆ ನೋಡಿ, ಇದು ಕೈಮಾ ಉಂಡೆನೂ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ. ಹಾಗೇನೂ ಹಾಕ್ಬೋದು, ಅದು ಸಾಫ್ಟಾಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿ ಟೇಸ್ಟಿಯಾಗಿ. ಈಗ ನೋಡಿ, ಈ ಮಸಾಲೆ ಎಲ್ಲ ಕುದ್ದು ಅವರೆಕಾಳು 3/4% ಬೆಂದಿದೆ.
ಸ್ವಲ್ಪ ಸಾಫ್ಟ್ ಆದಮೇಲೆ ಇದು ಅರ್ಧ ಪರ್ಸೆಂಟಷ್ಟು ಬೆಂದಿರೋ ಕೈಮಾ ಉಂಡೆನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನೀರು ಹಾಕ್ಕೊಳ್ಳೋಣ. ಅದಕ್ಕೆ ಬೇಕಾಗುವಷ್ಟು ಹದಕ್ಕೆ ಬೇಕಾಗುವಷ್ಟು ಹಾಕ್ಕೊಟ್ರೆ ಸಾಕಾಗತ್ತೆ. ಸ್ವಲ್ಪ ಜಾಸ್ತಿ ಹಾಕಬೇಡಿ, ಇದು ಕೈಮಾ ಗೊಜ್ಜಾಗೋ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇದನ್ನು ಅವರೆಕಾಳು ಜೊತೆ ಕೈಮಾ ಉಂಡೆ ಚೆನ್ನಾಗಿ ಬೇಯುತ್ತೆ. ತೆಳು ಮಾಡ್ಕೊಂಡಿಲ್ಲ, ಚೆನ್ನಾಗಿ ಬೆಂದಿದೆ, ಗಟ್ಟಿಯಾಗಿ ಇದೆ ಇದು ಸ್ವಲ್ಪ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಒಂದೆರಡು ಹಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಟ್ಟರೆ ಅದು ಹಾರಿ ಗಟ್ಟಿಯಾಗುತ್ತೆ ಸ್ವಲ್ಪ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾದಂಥ ಮಟನ್ ಕೈಮಾ ಇಕ್ಕಿದವರೆ ಬೇಳೆ ಗೊಜ್ಜು ಅನ್ಬೋದು, ಸಾರು ಅನ್ಬೋದು. ಸ್ವಲ್ಪ ಗೊಜ್ಜು ಥರ ಮಾಡಿದ್ದೀನಿ ನಾನಿಲ್ಲಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಬಿಸಿ ಬಿಸಿ ಕೈಮಾ ಗೊಜ್ಜು ಇಕ್ಕಿದವರೆ ಬೇಳೆ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಗಟ್ಟಿ ಗ್ರೇವಿ ಮಾಡಿಕೊಂಡು ಚಪಾತಿ ರೊಟ್ಟಿ ಜೊತೆ ಟೇಸ್ಟ್ ಮಾಡಿದ್ರೆ ಟೇಸ್ಟಿ ಆಗಿರುವಂಥ ಕೈಮಾ ಅವರೆಕಾಳು ಗೊಜ್ಜು.